ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಹುಟ್ಟಿದ ಒಂದು ಸಣ್ಣ ಆಲೋಚನೆ ಅದು ಬೆಳೆದು ದೊಡ್ಡದಾಗಿ ಒಂದು ಚಳುವಳಿಯಾಗಿ ಬದಲಾಗುವ ಕ್ಷಣ ಹೇಗಿರುತ್ತೆ ಅಲ್ವಾ? ಹೌದು. ಟಿಪ್ಪಿಂಗ್ ಪಾಯಿಂಟ್ ಅಂತಾರಲ್ಲ ಅದು. ಎಕ್ಸಾಕ್ಟ್ಲಿ. ಒಬ್ರೇ ಮಾಡ್ತಿದ್ದ ಕೆಲ್ಸಕ್ಕೆ ನೂರಾರು ಜನ ಕೈ ಜೋಡಿಸಿದಾಗ ಒಂದು ಆಂದೋಲನ ಆಗತ್ತೆ. ಹೌದು. ಇವತ್ ನಾವು ಮಾತಾಡ್ಲಿರೋ ವಿಷಯನೇ ಅಂಥ ಒಂದು ಮಹತ್ವದ ತಿರುವಿನ ಬಗ್ಗೆ. ನಮ್ಮ ಮುಂದಿರೋದು ಕರುಣೆಯ ಶಾಸನ, ರಾಜ್ಯಕ್ಕಾಗಿ ಕೆಲಸಗಾರನ ನಿಯೋಜನೆ ಅನ್ನೋ ಲೇಖನದ ಒಂದು ಭಾಗ. ಮತ್ತಾಯನ ಶುಭ ಸಂದೇಶದ 9 ಮತ್ತು 10ನೇ ಅಧ್ಯಾಯದ ಕೆಲವು ವಾಕ್ಯಗಳ ವಿಶ್ಲೇಷಣೆಯದು. ಹೌದು. ಅಂದ್ರೆ ಯೇಸುಸ್ವಾಮಿಗಳು ಒಬ್ರೇ ಮಾಡ್ತಿದ್ದ ಸೇವೆಯನ್ನ ತಮ್ಮ ಶಿಷ್ಯರಿಗೆ ಹಂಚೋ ನಿರ್ಧಾರಕ್ಕೆ ಹೇಗೆ ಬಂದ್ರು, ಆ ನಿರ್ಧಾರದ ಹಿಂದಿನ ಅಸಲಿ ಪ್ರೇರಣೆ ಏನು, ಇದರ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಸರಿ. ಈ ಕತೆ ಶುರುವಾಗೋದೇ ಯೇಸುವಿನ ಕೆಲಸದಿಂದ. ಅವರು ಊರಿಂದೂರಿಗೆ ಓಡಾಡ್ತಾ ಸಿನಗಾಗ್ಗಳಲ್ಲಿ ಅಂದ್ರೆ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧನೆ ಮಾಡ್ತಿದ್ರು. ಬೋಧನೆ ಮಾಡ್ತಿದ್ರು, ದೇವರ ರಾಜ್ಯದ ಬಗ್ಗೆ ಸಾರ್ತಾ ಇದ್ರು. ಜೊತೆಗೆ ಸಿಕ್ಕ ಎಲ್ಲಾ ತರದ ರೋಗಗಳನ್ನ, ಕಾಯಿಲೆಗಳನ್ನ ಗುಣಪಡಿಸ್ತಾ ಇದ್ರು. ಅಂದ್ರೆ ಬೋಧನೆ, ಸಾರವಿಕೆ ಮತ್ತು ಗುಣಪಡಿಸುವಿಕೆ, ಈ ಮೂರು ಅವರ ಸೇವೆಯ ಮುಖ್ಯ ಭಾಗ ಆಗಿತ್ತು. ಹೌದು. ಇದೊಂದು ರೀತಿ ಒನ್ ಮ್ಯಾನ್ ಆರ್ಮಿ ತರಹ ಇತ್ತು. ಒಬ್ಬರೇ ಎಲ್ಲವನ್ನೂ ಮಾಡ್ತಿದ್ರು. ಹೌದು, ಎಲ್ಲವನ್ನೂ ಒಬ್ಬರೇ ನಿಭಾಯಿಸ್ತಾ ಇದ್ರು. ಆದ್ರೆ ಈ ಎಲ್ಲ ಚಟುವಟಿಕೆಗಳ ಮಧ್ಯೆ ಒಂದು ನಿರ್ದಿಷ್ಟ ದೃಶ್ಯ ಅವರ ಗಮನ ಸೆಳೆಯುತ್ತೆ. ಅದುವೇ ಜನಸಮೂಹ. ಅವರನ್ನ ನೋಡಿದ ತಕ್ಷಣ ಯೇಸುವಿನ ಮನ ಕರುಗಿ ಹೋಯಿತು ಅಂತ ಆಕರದಲ್ಲಿ ಹೇಳಲಾಗಿದೆ. ಇಲ್ಲಿಂದಲೇ ಕಥೆಯ ಒಂದು ದೊಡ್ಡ ತಿರುವು ಪಡೆಯುತ್ತೆ ಅಲ್ವಾ? ಖಂಡಿತ. ಇದು ಕೇವಲ ಒಂದು ಕ್ಷಣದ ಭಾವನಾತ್ಮಕ ಪ್ರತಿಕ್ರಿಯೆಯಾಗಿರ್ಲಿಲ್ಲ, ಅದೊಂದು ದೊಡ್ಡ ಬದಲಾವಣೆಯ ಮುನ್ನುಡಿಯಾಗಿತ್ತು. ಓ, ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಮನ ಕರಗಿತು ಅನ್ನೋದಕ್ಕೆ ಮೂಲ ಗ್ರೀಕ್ ಭಾಷೆಯಲ್ಲಿ ಒಂದು ಅದ್ಭುತವಾದ ಪದ ಇದೆ. ಹೌದಾ? ಅದೇನು? ಅದು ಸ್ಪ್ಲಾಂಕ್ನಿಜೋಮೈ. ಇದನ್ನ ನಾವು ಕೇವಲ ಸಿಂಪತಿ ಅಥವಾ ಅನುಕಂಪ ಅಂತ ಭಾಷಾಂತರಿಸಿದ್ರೆ ಅದರ ನಿಜವಾದ ಅರ್ಥ ಹೊರಬರಲ್ಲ. ಹಾಗಾದ್ರೆ ಅದರ ನಿಜವಾದ ಅರ್ಥ ಏನು? ಅದರ ಅಕ್ಷರಶಃ ಅರ್ಥ ಕರುಳಿನಿಂದ ಬರುವ ಭಾವನೆ, ಅಂದ್ರೆ ನಮ್ಮ ಅಂತರಾಳದಿಂದಲೇ ಬರುವಂಥ ಒಂದು ತೀವ್ರವಾದ ನೋವು ಮತ್ತು ಪ್ರೀತಿಯ ಮಿಶ್ರಣ. ಓಹ್, ತಾಯಿಗೆ ತನ್ನ ಮಗುವಿನ ಕಷ್ಟ ಕಂಡಾಗ ಕರುಳು ಚುರುಕನ್ನುತ್ತಲ್ಲ, ಆ ರೀತಿ. ಎಕ್ಸಾಕ್ಟ್ಲಿ. ಆಕರದಲ್ಲಿ ಅದೇ ಉದಾಹರಣೆ ಕೊಟ್ಟಿದ್ದಾರೆ. ಯೇಸುವಿಗೆ ಆ ಜನರನ್ನು ನೋಡಿ ಅಂಥಾದೇ ಒಂದು ಆಳವಾದ ವೇದನೆ ಆಯಿತು. ಹಾಗಾದ್ರೆ ಜನರ ಯಾವ ಸ್ಥಿತಿ ಅವರಿಗೆ ಅಷ್ಟೊಂದು ನೋವುಂಟು ಮಾಡಿತು? ಆಕರದ ಪ್ರಕಾರ ಅವರು ಕುರುಬನಿಲ್ಲದ ಕುರಿಗಳಂತೆ ತೊಳಿಲುತ್ತಿದ್ದರು ಮತ್ತು ಬಳಲುತ್ತಿದ್ದರು ಅಂತ ಹೇಳಲಾಗಿದೆ. ಇದು ಕೇಳೋಕೆ ಕಾವ್ಯಾತ್ಮಕ ಅನಿಸಿದ್ರು. ಇದರಲ್ಲಿ ಬಹಳ ಆಳವಾದ ಅರ್ಥವಿದೆ. ಅದೇನು, ಕೇವಲ ದಾರಿ ತಪ್ಪಿದ ಜನ ಅಂತಾನಾ? ಇಲ್ಲ, ಅದಕ್ಕಿಂತ ಹೆಚ್ಚು. ಕುರುಬನಿಲ್ಲದ ಕುರಿ ಅನ್ನೋ ಚಿತ್ರಣ ಹಳೆ ಒಡಂಬಡಿಕೆಯಲ್ಲಿ ಬಹಳ ಶಕ್ತಿಯುತವಾದದ್ದು. ಯಾಕೆಂದ್ರೆ ಮೋಸೆಸ್, ದಾವೀದರಂತಹ ಇಸ್ರೇಲ್ ಜನರ ದೊಡ್ಡ ದೊಡ್ಡ ನಾಯಕರೇ ಕುರುಬರಾಗಿದ್ರು. ಓ ಹೌದು. ಹಾಗಾಗಿ ಅವರ ಸಂಸ್ಕೃತಿಯಲ್ಲಿ ಕುರುಬ ಅಂದ್ರೆ ಕೇವಲ ದಾರಿ ತೋರಿಸೋನಲ್ಲ, ಅವನು ರಕ್ಷಕ, ಪೋಷಕ ಮತ್ತು ನಾಯಕ. ಅಂದ್ರೆ ಕುರುಬ ಇಲ್ಲ ಅಂದ್ರೆ ನಾಯಕತ್ವವೇ ಇಲ್ಲ, ರಕ್ಷಣೆ ಇಲ್ಲ, ಮಾರ್ಗದರ್ಶನವೂ ಇಲ್ಲ. ನಿಖರವಾಗಿ ಸಂಪೂರ್ಣ ಅನಾಥ ಪ್ರಜ್ಞೆ. ಆ ಕಾಲದ ಧಾಂಬಿಕ ಮುಖಂಡರು ಜನರನ್ನು ಸರಿಯಾಗಿ ನಡೆಸದೆ ಅವರ ಮೇಲೆ ಭಾರವಾದ ನಿಯಮಗಳನ್ನು ಹೇರಿ ಶೋಷಿಸ್ತಿದ್ರು. ಜನರನ್ನು ಪೋಷಿಸಬೇಕಾದವರೇ ಅವರನ್ನು ಬಳಸಿಕೊಳ್ತಾ ಇದ್ರು. ಹೌದು. ಹೀಗಾಗಿ ಜನರು ಗೊಂದಲಕ್ಕೊಳಗಾಗಿ, ಹತಾಶರಾಗಿ, ಅಸಹಾಯಕರಾಗಿದ್ರು. ಇದೇ ಸ್ಥಿತಿಯನ್ನ ಕಂಡ ಯೇಸುವಿಗೆ ಕರುಳು ಚುರುಕಂದಿದ್ದು. ಇಲ್ಲಿ ಗಮನಿಸಬೇಕಾದ ಪಾಯಿಂಟ್ ಏನಂದ್ರೆ, ಅವರು ಜನರನ್ನ ಜಡ್ಜ್ ಮಾಡ್ಲಿಲ್ಲ, ಇವರೆಲ್ಲ ಹೀಗೆ ಅಂತ ಟೀಕೆ ಮಾಡ್ಲಿಲ್ಲ. ಹೌದೌದು. ಟೀಕೆ ಅಥವಾ ನಿರ್ಣಯದ ಬದಲು ಆಳವಾದ ಕರುಣೆಯಿಂದ ಪ್ರತಿಕ್ರಿಯಿಸಿದ್ರು. ಯಾವುದೇ ನಿಜವಾದ ಸೇವೆ ಹುಟ್ಟುವುದು ಟೀಕೆಯಿಂದಲ್ಲ, ಕರುಣೆಯಿಂದ ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಸರಿ, ಈ ಕರುಣೆ ಅವರಲ್ಲಿ ಒಂದು ದೊಡ್ಡ ಪ್ರೇರಣೆ ಆಯಿತು. ಆದರೆ ಕೇವಲ ಭಾವನೆಗಳಿಂದ ಏನೂ ಆಗಲ್ಲ ಅಲ್ವಾ? ಆಕ್ಷನ್ ಬೇಕು. ಹಾಗಾದ್ರೆ ಈ ಸಮಸ್ಯೆಯನ್ನ ಅವರು ಹೇಗೆ ವಿಶ್ಲೇಷಿಸಿದ್ರು? ಅವರ ವಿಶ್ಲೇಷಣೆ ಒಂದು ಸರಳವಾದ ರೂಪಕದ ಮೂಲಕ ಹೊರಬರುತ್ತೆ. ಬೆಳೆಯೇನೋ ಹೇರಳ, ಕುಯ್ಲಿಗಾರರು ವಿರಳ ಅಂತಾರೆ. ಅಂದ್ರೆ ಹೊಲದಲ್ಲಿ ಬೆಳೆ ಕಟಾವಿಗೆ ಸಿದ್ಧವಾಗಿದೆ, ಆದ್ರೆ ಅದನ್ನ ಕೊಯ್ಯೋಕೆ ಆಳುಗಳೇ ಇಲ್ಲ. ಹೌದು. ಇದರ ಅರ್ಥ ಆಧ್ಯಾತ್ಮಿಕವಾಗಿ ಸಹಾಯ ಬೇಕಾಗಿರೋರು, ಸತ್ಯವನ್ನ ಹುಡುಕ್ತಿರೋರು, ದೇವರ ಕಡೆಗೆ ತಿರುಗೋಕೆ ಸಿದ್ಧವಾಗಿರೋರು ಬಹಳಷ್ಟು ಜನರಿದ್ದಾರೆ. ಆದ್ರೆ ಅವರ ಹತ್ರ ಹೋಗಿ ಅವರಿಗೆ ಮಾರ್ಗದರ್ಶನ ನೀಡೋ ಕೆಲಸಗಾರರು ಕಡಿಮೆ ಇದ್ದಾರೆ. ಇದೊಂದು ರೀತಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಗ್ಯಾಪ್. ಖಂಡಿತ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಕಣ್ಣು ಮುಂದೆ ಅಷ್ಟು ದೊಡ್ಡ ಸಮಸ್ಯೆ ಇದೆ, ಬೆಳೆ ಹೇರಳ, ಕೆಲಸಗಾರರು ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ತಕ್ಷಣ ಆಕ್ಷನ್ ತಗೋಬೇಕು ಅಲ್ವಾ? ಆದ್ರೆ ಅವ್ರು ಹಾಗೆ ಮಾಡಲ್ಲ.
ಬದಲಿಗೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ. ಯಾಕೆ? ಇದು ಸ್ವಲ್ಪ ಕೌಂಟರ್ ಇಂಟ್ಯೂಟಿವ್ ಅಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಇಡೀ ಘಟನೆಯ ತಿರುಳೇ ಇಲ್ಲಿದೆ. ಓಕೆ. ನಾವು ಸಾಮಾನ್ಯವಾಗಿ ಒಂದು ಸಮಸ್ಯೆಯನ್ನು ನೋಡಿದ ತಕ್ಷಣ ನಾನೇನ್ ಮಾಡ್ಲಿ ಅಂತ ಯೋಚಿಸ್ತೀವಿ. ಹೌದು. ಆದ್ರೆ ಯೇಸು ಕಲಿಸಿದ್ದು ದೇವರು ಏನ್ ಮಾಡಲು ಬಯಸುತ್ತಿದ್ದಾನೆ ಅಂತ ಯೋಚಿಸೋದನ್ನ. ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಅಂದಾಗ ಅವರು 2 ವಿಷಯಗಳನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಅದೇನು? ಒಂದು, ಈ ಕೆಲಸ ಅಥವಾ ಸೇವೆ ನಮ್ಮದಲ್ಲ, ಅದು ದೇವರದು. ಬೆಳೆಯ ಯಜಮಾನ ಆತ, ನಾವು ಕೇವಲ ಕೆಲಸಗಾರರು. ಸರಿ. ಇದು ನಮ್ಮಲ್ಲಿರೋ ಅಹಂಕಾರವನ್ನ ಕಡಿಮೆ ಮಾಡುತ್ತೆ. ಇದು ನನ್ನ ಮಿಷನ್ ಅನ್ನೋ ಬದಲು ನಾನು ದೇವರ ಮಿಷನ್ನಲ್ಲಿ ಒಂದು ಭಾಗ ಅಂತ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಎರಡನೇದಾಗಿ, ಸರಿಯಾದ ಕೆಲಸಗಾರನ್ನ ಆಯ್ಕೆ ಮಾಡುವ ಸಾಮರ್ಥ್ಯ ಯಜಮಾನನಿಗೆ ಮಾತ್ರ ಇರುತ್ತೆ. ನಾವು ಆತುರದಲ್ಲಿ ತಪ್ಪು ಜನರನ್ನ ಆಯ್ಕೆ ಮಾಡಬಹುದು. ಓ, ಸರಿ ಸರಿ. ಆದರೆ ಪ್ರಾರ್ಥನೆಯ ಮೂಲಕ ನಾವು ದೇವರ ಜ್ಞಾನಕ್ಕೆ ಮತ್ತು ಆಯ್ಕೆಗೆ ನಮ್ಮನ್ನು ಒಪ್ಪಿಸ್ಕೊಳ್ತೇವೆ. ಹಾಗಾಗಿ ಯಾವುದೇ ದೊಡ್ಡ ಕೆಲಸ ಆರಂಭವಾಗೋ ಮೊದಲು ಪ್ರಾರ್ಥನೆ ಮಾಡೋದು ಅಂದ್ರೆ ಮಾಲೀಕತ್ವವನ್ನ ದೇವರಿಗೆ ಬಿಟ್ಟುಕೊಟ್ಟು ಆತನ ಮಾರ್ಗದರ್ಶನ ಕೇಳೋದು. ಇದು ಸಖತ್ ಇಂಟ್ರೆಸ್ಟಿಂಗ್. ಅಂದ್ರೆ 9ನೇ ಅಧ್ಯಾಯದ ಕೊನೆಯಲ್ಲಿ ಕೆಲಸಗಾರರಿಗಾಗಿ ಪ್ರಾರ್ಥಿಸಿ ಅಂತ ಶಿಷ್ಯರಿಗೆ ಹೇಳ್ತಾರೆ. ಮುಂದಿನ ವಾಕ್ಯದಲ್ಲೇ, ಅಂದ್ರೆ 10ನೇ ಅಧ್ಯಾಯದ ಶುರುವಿನಲ್ಲಿ, ಆ ಪ್ರಾರ್ಥನೆಗೆ ಉತ್ತರ ತಾವೇ ಅನ್ನುವ ಹಾಗೆ ಅದೇ ಶಿಷ್ಯರನ್ನು ಕರೆದು ಅವರಿಗೆ ಅಧಿಕಾರ ಕೊಡ್ತಾರೆ. ಎಕ್ಸಾಕ್ಟ್ಲಿ. ದಿ ಆನ್ಸರ್ ಟು ದ ಪ್ರೇಯರ್ ವಾಸ್ ಸಿಟಿಂಗ್ ರೈಟ್ ಇನ್ ಫ್ರಂಟ್ ಆಫ್ ದೆಮ್. ಪ್ರಾರ್ಥನೆ ಮತ್ತು ಕೃತಿಯ ನಡುವಿನ ಸಂಬಂಧ ಇಲ್ಲಿ ಅದ್ಭುತವಾಗಿ ಕಾಣಿಸುತ್ತೆ. ಇದೊಂದು ಮಹತ್ವದ ತಿರುವು. ಖಂಡಿತ. ಇಲ್ಲಿಯವರೆಗೂ ಒಬ್ಬರೇ ಮಾಡ್ತಿದ್ದ ಪವಾಡಗಳನ್ನ ಮಾಡುವ ಅಧಿಕಾರವನ್ನ, ಅಂದ್ರೆ ರೋಗ ಗುಣಪಡಿಸುವ ಮತ್ತು ದೆವ್ವಗಳನ್ನ ಬಿಡಿಸುವ ಶಕ್ತಿಯನ್ನ ಈಗ ಶಿಷ್ಯರಿಗೆ ವರ್ಗಾಯಿಸ್ತಾರೆ. ಗಮನಿಸಿ, ಅವರಿಗೆ ಕೇವಲ ಕೆಲಸವನ್ನು ವಹಿಸಲಿಲ್ಲ, ಅಧಿಕಾರವನ್ನು ಕೊಟ್ರು. ಹೌದು, ಅಥಾರಿಟಿ. ಇದು ಕೇವಲ ಕೆಲಸ ಹಂಚುವುದಲ್ಲ, ಅಧಿಕಾರವನ್ನೇ ಹಂಚುವುದು. ಆಧುನಿಕ ಮ್ಯಾನೇಜ್ಮೆಂಟ್ನಲ್ಲಿ ಇದನ್ನ ಎಂಪವರ್ಮೆಂಟ್ ಅಂತಾರಲ್ಲ, ಹಾಗೆ. ಹೌದು. ಒಬ್ಬ ನಾಯಕ ತಾನೊಬ್ಬನೇ ಎಲ್ಲವನ್ನೂ ಮಾಡಿದ್ರೆ ಆ ಕೆಲಸಕ್ಕೆ ಒಂದು ಮಿತಿ ಇರುತ್ತೆ. ಅವನ ದೈಹಿಕ ಸಾಮರ್ಥ್ಯಕ್ಕೆ ಸೀಮಿತವಾಗಿರುತ್ತೆ. ಕರೆಕ್ಟ್. ಆದ್ರೆ ತನ್ನಂತೆಯೇ ಇತರರನ್ನ ಸಿದ್ಧಪಡಿಸಿ ಅವರಿಗೆ ಅಧಿಕಾರ ನೀಡಿ ಕಳುಹಿಸಿದಾಗ ಆ ಕೆಲಸದ ಬೆಳವಣಿಗೆಗೆ ಮಿತಿಯೇ ಇರುವುದಿಲ್ಲ. ಇಟ್ ಸ್ಕೇಲ್ಸ್ ಇನ್ಫಿನಿಟ್ಲಿ. ಈ ತತ್ವ ಇವತ್ತಿನ ಸ್ಟಾರ್ಟ್ಅಪ್ಗಳಿಂದ ಹಿಡಿದು ಯಾವುದೇ ದೊಡ್ಡ ಸಂಸ್ಥೆಯನ್ನು ಕಟ್ಟೋದಕ್ಕೂ ಅನ್ವಯಿಸುತ್ತೆ. ಖಂಡಿತ. ಒಬ್ಬ ಉತ್ತಮ ನಾಯಕ ತನಗಿಂತ ಹೆಚ್ಚು ಅನುಯಾಯಿಗಳನ್ನು ಸೃಷ್ಟಿಸಲ್ಲ, ಬದಲಿಗೆ ತನಗಿಂತ ಉತ್ತಮ ನಾಯಕರನ್ನು ಸೃಷ್ಟಿಸ್ತಾನೆ. ಸರಿ. ಅವರಿಗೆ ಅಧಿಕಾರ ಕೊಟ್ಟು ಒಂದು ನಿರ್ದಿಷ್ಟ ಗುರಿಯನ್ನು ಕೊಡ್ತಾರೆ. ತಪ್ಪಿಹೋದ ಕುರಿಗಳಂತೆ ಇರುವ ಇಸ್ರೇಲ್ ಜನರ ಬಳಿಗೆ ಹೋಗಿರಿ ಅಂತ. ಹೌದು. ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ಎಂಬ ಸ್ಪಷ್ಟ ಆದೇಶ. ಇದೊಂದು ಫೋಕಸ್ಡ್ ಅಪ್ರೋಚ್. ಆದರೆ ಈ ಆದೇಶದ ಜೊತೆಗೆ ಒಂದು ಅತ್ಯಂತ ಪ್ರಮುಖವಾದ ತತ್ವವನ್ನು ಅವರು ಬೋಧಿಸ್ತಾರೆ. ಇದು ಇಡೀ ಸೇವೆಯ ಆರ್ಥಿಕ ಮತ್ತು ನೈತಿಕ ನಿಲುವನ್ನೇ ಸ್ಪಷ್ಟಪಡಿಸುತ್ತೆ. ಅದೇ, ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿರಿ ಎಂಬ ಮಾತು. ಇದು ಕೇಳೋಕೆ ಸರಳವಾಗಿದ್ರೂ ಇಂದಿನ ಜಗತ್ತಲ್ಲಿ ಇದು ಎಷ್ಟು ಸವಾಲಿನ ಮಾತು ಅಲ್ವಾ? ಹೌದು. ಎಲ್ಲದಕ್ಕೂ ಒಂದು ಬೆಲೆ ಇರುವಾಗ ಉಚಿತವಾಗಿ ಕೊಡಿ ಅನ್ನೋದು ಎಷ್ಟು ಕ್ರಾಂತಿಕಾರಕ. ಅದೇ ಇದರ ತಿರುಳು. ಈ ಒಂದು ವಾಕ್ಯ ಸೇವೆಯನ್ನ ಒಂದು ವ್ಯವಹಾರ ಅಥವಾ ಟ್ರಾನ್ಸಾಕ್ಷನ್ ಆಗೋದ್ರಿಂದ ತಡೆಯುತ್ತೆ. ಒಮ್ಮೆ ನಾವು ಸೇವೆಗೆ ಬೆಲೆ ಕೆಟ್ಟಿದ್ರೆ ಅದು ಸರ್ವಿಸ್ ಇಂಡಸ್ಟ್ರಿ ಆಗುತ್ತೆ, ಮಿನಿಸ್ಟ್ರಿ ಅಥವಾ ಸೇವೆಯಾಗಿ ಉಳಿಯಲ್ಲ. ಆಗ ಗ್ರಾಹಕರು ಮತ್ತು ಸೇವಾದಾರರು ಹುಟ್ತಾರೆ, ಆದರೆ ಆ ಕೃತಜ್ಞತೆಯ ಸಂಬಂಧ ಉಳಿಯಲ್ಲ. ನಿಜ. ಶಿಷ್ಯರು ಪಡೆದ ಗುಣಪಡಿಸುವ ಶಕ್ತಿ, ಬೋಧಿಸುವ ಜ್ಞಾನ ಎಲ್ಲವೂ ದೇವರ ಕೊಡುಗೆ. ಅವರು ಅದಕ್ಕೆ ಬೆಲೆ ತೆತ್ತಿಲ್ಲ. ಹಾಗಾಗಿ ಅದನ್ನ ಇತರರಿಗೆ ಹಂಚುವಾಗ್ಲೂ ಯಾವುದೇ ಅಪೇಕ್ಷೆ ಇಲ್ಲದೆ ಹಂಚಬೇಕು. ಇದು ನಿಜ. ಈ ಮಾತು ಕೇಳಿದಾಗ ನನಗೆ ವಿಕಿಪೀಡಿಯಾ ನೆನಪಾಗುತ್ತೆ. ಲಕ್ಷಾಂತರ ಜನರು ತಮ್ಮ ಜ್ಞಾನವನ್ನು ಉಚಿತವಾಗಿ ಹಂಚಿಕೊಂಡಿದ್ರಿಂದಲೇ ಇಂದು ಜಗತ್ತಿನ ಅತಿದೊಡ್ಡ ಜ್ಞಾನಕೋಶ ನಿರ್ಮಾಣವಾಗಿದೆ. ಉತ್ತಮ ಉದಾಹರಣೆ. ಲಾಭದ ಉದ್ದೇಶವಿಲ್ಲದೆ ಕೊಟ್ಟಾಗ ಅದರ ಮೌಲ್ಯ ಮತ್ತು ಪರಿಶುದ್ಧತೆ ಎರಡೂ ಹೆಚ್ಚಾಗುತ್ತೆ. ಇದು ಸೇವೆಯನ್ನ ವ್ಯಾಪಾರೀಕರಣದಿಂದ ರಕ್ಷಿಸುತ್ತೆ. ಹಾಗಾದ್ರೆ ಈ ಎಲ್ಲವನ್ನೂ ಒಟ್ಟಾಗಿ ನೋಡಿದಾಗ ನಮಗೆ ಏನು ಅರ್ಥವಾಗುತ್ತೆ? ಇದರಲ್ಲಿ ಒಂದು ಸ್ಪಷ್ಟವಾದ ಪರಿಣಾಮಕಾರಿ ಲೀಡರ್ಶಿಪ್ ಮತ್ತು ಸೇವಾ ಮಾದರಿ ಅಡಗಿದೆ ಅಲ್ವಾ? ಹೌದು. ಜನರ ಅಗತ್ಯವನ್ನ ಆಳವಾದ ಕರುಣೆಯಿಂದ ನೋಡೋದು. ತಕ್ಷಣ ಆಕ್ಷನ್ಗೆ ಇಳಿಯೋ ಬದಲು ಮೊದಲು ಪ್ರಾರ್ಥಿಸೋದು. ಆಮೇಲೆ ಒಬ್ಬರೇ ಎಲ್ಲವನ್ನೂ ಮಾಡೋ ಬದಲು ಇತರರನ್ನ ಸಶಕ್ತಗೊಳಿಸಿ ಅವರಿಗೆ ಜವಾಬ್ದಾರಿಯನ್ನ ವಹಿಸಿಕೊಟ್ಟು ಕೆಲಸವನ್ನ ವಿಸ್ತರಿಸೋದು. ಮತ್ತು ಕೊನೆಯದಾಗಿ ಮಾಡೋ ಕೆಲ್ಸವನ್ನ ನಿಸ್ವಾರ್ಥ ಮನೋಭಾವದಿಂದ ಮಾಡೋದು. ಹೌದು. ಈ ಚರ್ಚೆಯಿಂದ
ನಾವು 4 ಮುಖ್ಯ ಅಂಶಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೋದು. 1. ನಿಜವಾದ ಸೇವೆ ಹುಟ್ಟೋದು ಟೀಕೆಯಿಂದಲ್ಲ, ಆಳವಾದ ಕರುಣೆಯಿಂದ. ಜನರ ತಪ್ಪುಗಳನ್ನ ಎಣಿಸೋ ಬದಲು ಅವರ ಅಗತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು. 2. ಯಾವುದೇ ದೊಡ್ಡ ಕೆಲಸಕ್ಕೆ ಕೈ ಹಾಕೋ ಮೊದಲು ಪ್ರಾರ್ಥನೆ ಅತ್ಯಗತ್ಯ. ಇದು ನಮ್ಮ ಸ್ವಂತ ಶಕ್ತಿಯ ಮೇಲಿನ ಅವಲಂಬನೆಯನ್ನ ತಪ್ಪಿಸುತ್ತೆ. 3. ಒಬ್ಬರೇ ಎಲ್ಲವನ್ನೂ ಮಾಡೋದಕ್ಕಿಂತ ಇತರರಿಗೆ ಅಧಿಕಾರ ಮತ್ತು ಜವಾಬ್ದಾರಿ ನೀಡಿ ಅವರನ್ನು ಬೆಳೆಸುವುದು ಉತ್ತಮ ನಾಯಕತ್ವ. ಹೌದು. ಮೈಕ್ರೋಮ್ಯಾನೇಜ್ ಮಾಡೋದಕ್ಕಿಂತ ಎಂಪವರ್ ಮಾಡೋದು ಹೆಚ್ಚು ಪರಿಣಾಮಕಾರಿ. ಮತ್ತು 4ನೆಯದು, ನಾವು ಮಾಡುವ ಸೇವೆ ಎಂದಿಗೂ ಲಾಭದ ಉದ್ದೇಶವಿಲ್ಲದ ಕೃತಜ್ಞತೆಯಿಂದ ಸಲ್ಲಿಸುವ ಉಚಿತ ಕೊಡುಗೆಯಾಗಿರಬೇಕು. ಈ ಚರ್ಚೆಯನ್ನ ಮುಗಿಸೋ ಮೊದಲು ಒಂದಾಲೋಚನೆಯನ್ನ ಇಲ್ಲಿ ಬಿಟ್ಟೋಗ್ಬೋದು ಅಂತ ಅನ್ಸುತ್ತೆ. ಖಂಡಿತ. ನಮ್ಮ ಆಕರವೇ ಈ ಚಿಂತನೆಗೆ ದಾರಿ ಮಾಡಿಕೊಡುತ್ತೆ. ಹೌದು. ಈ ಭಾಗದಲ್ಲಿ ಕೆಲಸಗಾರರನ್ನ ಕಳುಹಿಸುವಂತೆ ಪ್ರಾರ್ಥಿಸಲು ಹೇಳಲಾಗಿದೆ. ಆದ್ರೆ ತಕ್ಷಣವೇ ಆ ಪ್ರಾರ್ಥನೆಗೆ ಉತ್ತರವಾಗಿ ಸ್ವತಃ ಶಿಷ್ಯರನ್ನೇ ಕಳುಹಿಸಲಾಗುತ್ತೆ. ಇದು ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ನಾವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆಯೋ ಬಹುಶಃ ಆ ಪ್ರಾರ್ಥನೆಗೆ ಉತ್ತರವಾಗಲು ನಾವೇ ಕರೆಯಲ್ಪಡುತ್ತಿದ್ದೇವೆಯಾ? ನಾವು ಜಗತ್ತಿನಲ್ಲಿ ಒಂದು ಸಮಸ್ಯೆಯನ್ನು ಕಂಡು, ದೇವರೇ, ದಯವಿಟ್ಟು ಯಾರನ್ನಾದರೂ ಕಳುಹಿಸು, ಈ ಪರಿಸ್ಥಿತಿಯನ್ನು ಸರಿಪಡಿಸುವಂತ ಪ್ರಾರ್ಥಿಸಿದಾಗ ಬಹುಶಃ ದೇವರ ಉತ್ತರ ಹೀಗಿರಬಹುದೇನೋ: ನಾನು ಈಗಾಗಲೇ ಒಬ್ಬರನ್ನು ಕಳಿಸಿದ್ದೇನೆ, ನಾನೀಗ ನಿನ್ನನ್ನೇ ಕಳಿಸುತ್ತಿದ್ದೇನೆ. ಹೌದು. ಈ ಆಲೋಚನೆಯೊಂದಿಗೆ ಇಂದಿನ ಈ ಅವಲೋಕನವನ್ನು ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.